ಎಜಿ ನ್ಯೂಸ್ಗೆ ಸ್ವಾಗತ. ಕುಕನೂರು ಜಿಲ್ಲೆಯಲ್ಲಿ ಕಳೆದ ಸುಮಾರು 20 ದಿನಗಳಿಂದ ಸಮರ್ಪಕ ಮಳೆಯಾಗದ ಹಿನ್ನೆಲೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಮಳೆ ಸುರಿಯಲಿ ಅಂತ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಗ್ರಾಮಸ್ಥರು ಹಾಗೂ ರೈತರು ಶ್ರೀ ಪತ್ರೇಶ್ವರ ದೇವಸ್ಥಾನದಲ್ಲಿ ಸಪ್ತ ಭಜನೆ ಆರಂಭಿಸಿದ್ದಾರೆ. ಗ್ರಾಮದ ಹೊರವಲಯದಲ್ಲಿ ಇರುವ ಶ್ರೀ ಪತ್ರೇಶ್ವರ ದೇವಸ್ಥಾನದಲ್ಲಿ ಪ್ರತಿದಿನ ವಿಶೇಷ ಪೂಜೆ ನಡೀತಾ ಇದ್ದು 3 ರಿಂದ 5 ದಳಗಳ ಬಿಲ್ವ ಪತ್ರೆಗಳಿಂದ ಶಿವನಿಗೆ ಅರ್ಚನೆ ಸಲ್ಲಿಸಲಾಗ್ತಾ ಇದೆ. ಭಜನೆ ವೇಳೆ ಪ್ರತಿ 2 ಗಂಟೆಗೆ ಒಂದು ತಂಡದಂತೆ 7 ಮಂದಿ ತಣ್ಣೀರಿನಲ್ಲಿ ಸ್ನಾನ ಮಾಡಿ ಮಡಿವುಟ್ಟು ಮಣಿಯ ಮೇಲೆ ನಿಂತು ಶಿವ ಶಿವ ಶಿವಾಯ ನಮಃ ಓಂ ಎಂದು ಭಕ್ತಿ ಭಾವದಿಂದ ಜಪ ಮಾಡುತ್ತಿದ್ದಾರೆ. ಗ್ರಾಮಸ್ಥರ ನಂಬಿಕೆಯಂತೆ 7 ದಿನಗಳ ಕಾಲ ನಿರಂತರವಾಗಿ ನಡೆಯುವ ಈ ಸಪ್ತ ಭಜನೆಯಿಂದಾಗಿ ಮಳೆ ಸುರಿಯುತ್ತೆ. ಭಜನೆ ಸಮಾಪ್ತಿಯಾದ ದಿನ ಗ್ರಾಮದಲ್ಲಿ ಮಹಾಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ರೈತರ ಮಾಹಿತಿಯ ಪ್ರಕಾರ ಮಳೆ ಕೈಕೊಟ್ಟಾಗಲೆಲ್ಲ ಸಪ್ತ ಭಜನೆ ನಡೆಸುವುದು ಗ್ರಾಮದ ಸಂಪ್ರದಾಯವಾಗಿದೆ. ಈ ಹಿಂದೆ 2017 ಹಾಗೂ 2021ರಲ್ಲಿಯೂ ಇದೇ ರೀತಿಯಾಗಿ ಮಳೆ ಕೊರತೆ ಉಂಟಾದಾಗ ಶ್ರೀ ಭದ್ರೇಶ್ವರ ದೇವರಿಗೆ ಸಪ್ತ ಭಜನೆ ನಡೆಸಿದ್ದು 4 ದಿನಗಳಲ್ಲಿ ಉತ್ತಮ ಮಳೆಯಾಗಿತ್ತು ಎಂಬ ಅನುಭವವನ್ನ ಗ್ರಾಮಸ್ಥರು ನೆನಪಿಸಿಕೊಂಡಿದ್ದಾರೆ. ಈ ಬಾರಿಯೂ ಕೂಡ ಅದೇ ವಿಶ್ವಾಸದೊಂದಿಗೆ ಸಪ್ತ ಭಜನೆ ಆರಂಭಿಸಲಾಗಿದೆ ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ರುದ್ರಪ್ಪ ಕೋಡೂರ ತಿಳಿಸಿದ್ದಾರೆ. ನೋಡ್ರಿ ಸರ್, ಕೃತಕ ಮಳೆ ರೋಣಿ ಮಳೆ ಪೂರ್ಣ ಹೋಗ್ಬಿಡ್ತು. ಏನೋ ಯಾವ್ದೋ ಒಂದು ಸ್ವಲ್ಪ ಮಳೆ ಆದಾಗ ಬಿತ್ತನೆ ಮಾಡಿದ್ವಿ. ಬಿತ್ತನೆ ಮಾಡಿಂದ ಬೆಳೆ ಅಂತೂ ಸಂಪೂರ್ಣ ಒಣಗಿ ಹೋಗ್ಬಿಟ್ಟು ಜೂನ್ ತಿಂಗಳನ್ನ ಎಲ್ಲ ಈಗೇನು ಜುಲೈ ತಿಂಗಳದಾಗನು ಮಳೆ ಏನಾಗ್ಲಿಲ್ಲ. 1.5 ತಿಂಗಳ ಮ್ಯಾಲೆ ಆಯ್ತು, ಮಳಿನ ಆಗ್ಲಾರ್ದಕ್ಕ ಬೆಳೆ ಎಲ್ಲ ಸಂಪೂರ್ಣ ಒಣಗಿ ಹೋಗ್ಬಿಟ್ಟು. ಮೆಕ್ಕೆಜೋಳ ಎಲ್ಲ ಏನು ಬೆಳೆ ಇದಾವ, ಶೇಂಗಾ, ಈ ಉದ್ದು, ಈ ಹೆಸರು ಏನೇನು ಉಳಿದಿಲ್ಲ. ಬೆಳೆ ಅಂತೂ ಲಾಸ್ ಆಗ್ಯಾವ್ರಿ. ಲಾಸ್ ಆಗೋದಕ್ಕ ಏನಾಗತ್ತಂದ್ರೆ ಈಗ ಮಳೆ ಅಂದ್ರೂ ಸರ್ಕಾರನು ಬರ ಘೋಷಣೆ ಮಾಡಿಲ್ಲ. ಏನಾಗತ್ತಂದ್ರೆ ಇಲ್ಲಿ ಕೆಲವು ಜನ ಗುಳೆ ಏನ್ ರೈತರು ಗುಳೆ ಹೊಂಟ್ರು ಇದನ್ನ ಇನ್ನೂ ಸರ್ಕಾರ ಬರ ಘೋಷಣೆ ಮಾಡಿಲ್ಲ. ಅದ್ ಸಾಲವನ್ನು ಮನ್ನಾ ಮಾಡಿಲ್ಲ. ಕಲಬುರ್ಗಿಯಲ್ಲಿ ಸಾಲ ಮನ್ನಾ ಮಾಡ್ತು ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸರ ಕೃತಕ ಮಳೆನೂ ಆಗ್ಲಿಲ್ಲ, ರೋಣಿ ಮಳೆನೂ ಅಲ್ಲೇ. ರೋಣಿ ಮಳೆ ಸ್ವಲ್ಪ ಆಯ್ತು. ರೋಣಿ ಮಳೆಗೆ ಹೆಸರು, ಶೇಂಗಾ, ತೊಗರಿ, ಮೆಕ್ಕೆಜೋಳ ಎಲ್ಲ ಬೆಳೆ ಹಾಕಿದ್ರು ಒಣಗಿ ಹೋಗ್ಬಿಟ್ಟು. ಕೆಲವೊಬ್ರು ಮಳೆ ಆಗ್ಲಾರ್ಕ ಧೈರ್ಯ ಸಾಲಕ್ ಬೆಳಿನ ಯಾವ್ದು ಬಿತ್ತನೆ ಮಾಡ್ಲಿಲ್ಲ. ಕರೆವಲ್ಲ ಹಂಗ ಉಳ್ಕೊಂಡು ಶೀಘ್ರ ಏನ್ ಮಳೆ ಆಗಿಲ್ಲ ಅಂತೇಳಿ ಇಲ್ಲಿ ಶ್ರೀ ಪತ್ರೇಶ್ವರ ದೇವಸ್ಥಾನ ಏನ್ ಪತ್ರಿವನ ಐತಿ, ವಿಶೇಷವಾಗಿ ಬೀಲು ಪತ್ರಿವನ ಇರೋದ್ರಿಂದ ಪತ್ರೇಶ್ವರ ಸೋಮವಾರದಿಂದ ಸಪ್ತ ಬಂದ ಹಿಂದನು ಈ ಮಳೆ ಆಗಿದ್ದಿಲ್ಲ. 2017ರಾಗನು
ಒಂದು ಸಪ್ತ ಭಜನೆ ಹಚ್ಚಿದ 4 ದಿನಕ್ಕ ನಮ್ಮ ಮಳೆ ಉದುರಿತು, ಜಟಿ ಜಟಿ ಮಳೆ ಆಯ್ತು. ಈ ವರ್ಷ ಮೊನ್ನೆ ಈಗ ಹಚ್ಚಿದ 4 ದಿನದಲ್ಲಿ ಈಗ ಮಳೆ ಆಗೈತಿ. ಅಂದ್ರೆ ಹಿಂದಿನ ಸಂಪ್ರದಾಯ ಪ್ರಕಾರ ಈಗಿನ ಮಳೆ ಯಾವಾಗ ಹೋಗುತ್ತ ಅದು ಒಂದು ಸಪ್ತ ಭಜನೆ ಹಚ್ಚೋದು ಒಂದು ವಿಶೇಷ ಅಂತ ನಾ ಹೇಳ್ಬೋದು. ಡಿ.ಕೆ. ಶಿವಕುಮಾರ್ ಕಲಬುರ್ಗಿ ಒಳಗ ಪರಿಹಾರ ಹಾಕ್ತೀನಿ, ಆಮೇಲೆ ಸಾಲವನ್ನು ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು ಏನೈತಿ ಇನ್ನೂವರೆಗೆ ಹಾಕಿಲ್ಲ. ರೈತರು ಗುಳೆ ಹೊಂಟಾರ. ಇಲ್ಲಿ ಶಾಸಕರು ಈ ಡೈಲಿ ಗುಳೆ ಹೊಂಟಾರ. ಆಮೇಲೆ ಇವತ್ತೇನೈತಿ ರಾಜ್ಯದಲ್ಲಿ ಕೃಷಿ ಸಚಿವರೇ ಇಲ್ಲ. ಹಾಗಾಗಿ ಎಲ್ಲಾ ಸಮಸ್ಯೆ ಐತಿ. ಡಿ.ಕೆ. ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಏನೈತಿ ಅಂದ್ರೆ 2 ಲಕ್ಷವರೆಗೆ ಸಾಲ ಮನ್ನಾ ಮಾಡ್ಬೇಕು. ವಿಶೇಷವಾಗಿ ಏನೈತಿ ಬರ ಘೋಷಣೆ ಮಾಡಿ ಬರ ಪರಿಹಾರ ಹಾಕಂತ ವಿಚಾರ ಆಗ್ಬೇಕು. ಅಂದ್ರೆ ಯಾಕಂದ್ರೆ ಈ ಸದ್ಯ ಮಳೆ ಆದ್ರ ಸತ್ವ ಮುಂಗಾರಿ ಅಂತ ಹಾಳಾಗು, ಹಿಂಗಾರಿ ಬೆಳೆಗೆ ಅಷ್ಟು ಅನುಕೂಲ ಆಗುತ್ತೆ. ಸದ್ಯ ಶೀಘ್ರದಲ್ಲೇ ಬರ ಘೋಷಣೆ ಮಾಡ್ಬೇಕಂತ ಹೇಳಿ ನಾನು ನೋಡ್ರಿ. ಈ ವರ್ಷ ಕೃತಕ ಮಳೆ ರೋಣಿ ಮಳೆನೂ ಇದಾಗ್ಲಿಲ್ಲ. ಏನೋ ಲಾಸ್ಟ್ ರೋಣಿ ಮಳೆ ಸ್ವಲ್ಪ ಆತು, ಬಿತ್ತಿಗೆ ಸಂಪೂರ್ಣ ಬಿತ್ತಿಗೆ ಆತು. ಬಿತ್ತನೆ ಆದ್ರೂ ಕೆಲವೊಬ್ರು ಇನ್ನೂ ಮಳೆ ಆಗ್ಲಾರ್ಕ ಎಷ್ಟೋ ಜನ ಇನ್ನು ಬಿತ್ತಲಾರ್ದ ಕೈ ಬಿಟ್ರ. ಕೆಲವೊಬ್ರು ಉಳ್ಳಾಗಡ್ಡಿ ಒಣ ನೆಲದಾಗ ಬಿತ್ತಾರ. ಮಳೆ ಆದ್ರ ಮುಂದೆ ಏನಾರು ಹೊಟ್ಕೋಬಹುದು ಅಂತೇಳಿ ಈಗ ಮಳೆ ಆಗ್ಲಕ್ ಬಹಳಷ್ಟು ಕಂಗಾಲಾಗ್ಯಾರ ರೈತರು. ಮಳೆ ಆಗ್ಲಾರ್ದಕ್ಕ ಮಳೆ ಆಗತ್ತ ಹಿಂದಿನ ಸಂಪ್ರದಾಯ ಪ್ರಕಾರ ಸಪ್ತ ಭಜನೆ ಏನ ಇಲ್ಲಿ ಶ್ರೀ ಪತ್ರೇಶ್ವರ ಗ್ರಾಮದ ಹೊರವಲಯದಲ್ಲಿ ಇರುವಂತ ಪತ್ರೇಶ್ವರ ಬಿಲ್ಪತ್ರಿ ವನ ಐತಿ. ಪತ್ರಿ ವನ ಇರೋದ್ರಿಂದ ಅಗ್ನಿ ಏನೈತಿ ಒಂದು ದಕ್ಷಿಣದ ಭಾರತಕ್ಕೂ ಅಂತ ಅನಿಸ್ಕೊಂಡಂತ ಒಂದು ಪತ್ರಿ ವನ ಏನು ಕಾಶಿ ಅಂತಲ್ಲ. ಕಾಶಿ ಒಳಗೆ ಸಿಕ್ಕರ ಪತ್ರಿ ಇಲ್ಲಿ ಬಿಲ್ಪತ್ರಿ ಇಲ್ಲಿ ಎರೆಂಚಾಳ ಸಿಗಂತ ಪತ್ರಿ ವನ ಪತ್ರೇಶ್ವರ ದೇವಸ್ಥಾನದೊಳಗ ಇವತ್ತು ಸಪ್ತ ಭಜನೆ ಹಚ್ಬೇಕಾರ ಕಾರಣ ಏನು, ಹಿಂದಿಲಿಂದ ಹಿರಿಯರು ಏನು 2017ರಾಗನು ಮಳೆ ಹಿಂಗ ಹೋಗಿತ್ತು. 2017ರಾಗನು ಸಪ್ತ ಭಜನೆ ಹಚ್ಚಿದ್ರ 4 ದಿನದಲ್ಲೇ ಜಟಿ ಮಳೆ ಐತಿಗಂತು. ಈ ವರ್ಷನು ಸೋಮವಾರಲಿಂದ ಇವತ್ತು 4-5 ದಿವಸ ಆಯ್ತು ಹಚ್ಚಿ. ಮತ ಏನಾಗತ್ತ ಅಂದ್ರೆ ನಿನ್ನೆ ಏನೈತಿ ಸ್ವಲ್ಪ ಮಳೆ ಉದಿರ್ತು. ಅಂದ್ರೇನು ಹಚ್ಚಿದ 4 ದಿನದಾಗನ ಸ್ವಲ್ಪ ಉದಿರ್ತು. ಇನ್ನಿಷ್ಟು ಮಳೆ ಐತಪ್ಪ, ಶಕ್ತಿ ಐತಿ, ಒಂದು ಮಳೆ ಆಗತ್ತ ಅನ್ನೋದು ಧೈರ್ಯ ಇದ್ರೂ ಇವತ್ತು ಈ ಮಳೆ ಆಗತ್ತಂದ್ರೆ ಈ ಸದ್ಯ ಮಳೆ ಆದ್ರೂ ಸಹಿತವಾಗಿ ಹಿಂಗಾರಿ ಬಿತ್ತನೆಯಾಗ ಅನುಕೂಲ ಆಗತ್ತೆ. ಹೊರತಾಗಿ ಮುಂಗಾರಿ ಪೀಕ್ ಅಂತ ಎಲ್ಲ ಸಂಪೂರ್ಣ ಒಣಗಿ ಹಾಳಾಗ್ಬಿದ್ದವು. ಶೀಘ್ರದಲ್ಲಿ ಸರ್ಕಾರ ಏನೈತಿ ನಮ್ಗ ಬರ ಘೋಷಣೆ ಮಾಡಿ ಬರದ ಸಮೀಕ್ಷೆ ಮಾಡಿ ಬರದ ಪರಿಹಾರ ಕೊಡೋಂತ ವ್ಯವಸ್ಥೆ ಆಗ್ಬೇಕು. 2 ಲಕ್ಷದವರೆಗೆ ಸಾಲ ಮನ್ನಾ ಮಾಡೋಂತ ವ್ಯವಸ್ಥೆ ಆಗ್ಬೇಕು. ಶೀಘ್ರದಲ್ಲಿ ಏನ್ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಕಲಬುರ್ಗಿ ಒಳಗೆ ಕೊಡ್ತು ಅಂತ ಹೇಳ್ಯಾರ. ಈಗ ಇಲ್ಲಿ ಇವತ್ತಿನವರೆಗೆ ಆದ್ರೆ ಇನ್ನು ಧ್ವನಿ ಐತಿಲ್ಲ. ಶೀಘ್ರದಲ್ಲಿ 2 ಲಕ್ಷದವರೆಗೆ ಸಾಲ ಮನ್ನಾ ಮಾಡ್ಬೇಕು. ಆಮೇಲೆ ಈಗ ರೈತರಿಗೆ ಗುಳೆ ಹೋಗ್ತಾರ. ಈಗ ಅಲ್ಲಿ ರೈತರು ಗುಳಿ ಹೋದ್ರೆ ಶಾಸಕರ ಸಚಿವ ಸ್ಥಾನಕ್ಕಾಗ್ಲಿ ಇವತ್ತು ಡೈಲಿ ಗುಳಿ ಹೊಂಟಾರ. ಬರೀ ಅವ್ರದ್ದೇನೈತಿ ಇವತ್ತಿನವರೆಗೆ ಸಚಿವ ಸ್ಥಾನ ಇಲ್ಲ. ರಾಜ್ಯದ ಕೃಷಿ ಮಂತ್ರಿ ಇಲ್ಲ. ಇವತ್ತು ಯಾರೂ ಇಲ್ಲ. ಇವತ್ತೇನು ಮಂತ್ರಿ ಅನ್ನೋರು ಯಾರೂ ಇಲ್ಲದಕ್ಕ ಸಮಸ್ಯೆ ಆಗೈತಿ. ಶೀಘ್ರದಲ್ಲಿ ಈ ಸಮಸ್ಯೆ ಬಗೆಹರಿಸಿ ಸಾಲ ಮನ್ನಾ ಮಾಡೋಂತ ವಿಚಾರ ಇದೇನ ಇವತ್ತು ಬರ ಘೋಷಣೆ ಮಾಡಿ ಬರ ಪರಿಹಾರ ಹಾಕಂತ ವಿಚಾರ ಆಗ್ಬೇಕು ಅಂತೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ಮನವಿ ಮಾಡ್ತೇವೆ. ಈ ಮಳೆ ಹೋಗಿದಕ್ಕ ಸ್ಪ್ರಿಂಕ್ಲರ್ ಇಲ್ಲ ಇದ್ದಿದ್ ನೀರು ಸ್ವಲ್ಪ ಉಪಯೋಗ ಮಾಡ್ಕೋಬೇಕಂದ್ರ ಬೆಳಿ ಹೊರಗಡೆ ಅದಕ್ಕ ಸ್ಪ್ರಿಂಕ್ಲರ್ ಹಚ್ಚಿ ಹೊಡೆಯಕತ್ತೀರಿ. ನೀರ್ ಕಮ್ಮಿ ಇತ್ತು ಮತ್ತ ಅದಕ್ಕ ಟ್ಯಾಂಕರ್ ಮುಖಾಂತರ ರಾತ್ರಿ ಹೇರದ್ರಿ ಹಗಲತ್ತ ಹೊಡೆಯದ್ರಿ. ಈ ತರ ಮಾಡ್ತಾ ಇದ್ರಿ. ಖರ್ಚು ನೋಡಿದ್ರೆ ಹೆಚ್ಚು ಬರ್ತಾ ಇದೆ. ರೈತರು ಈ ಉಳಿಬೇಕಂದ್ರ ಸರ್ಕಾರ ಏನಾರ ಸ್ವಲ್ಪ ಬರ ಅಂತ ಘೋಷಣೆ ಮಾಡಿದ್ರ ಮುಂದ್ ನಾವು ಬೆಳಿ ಅಂತ ಹಾಳಾಗಿ ಹೋಗಂತದ್ರಿ. ಬರ ಅಂತ ಘೋಷಣೆ ಆಗ್ತದ ನಾವು ಸರ್ಕಾರದಿಂದ ನಿರೀಕ್ಷೆ ಮಾಡಕತ್ತೀವಿ. ನಮ್ ಸರ್ಕಾರ ಅಂತಂದ್ ಎಲ್ಲಾ ಕಾಂಗ್ರೆಸ್ನ ಆರಿಸಿ ಕಳಿಸಿದ್ವಿ. ಎಲ್ಲಾ ಶಾಸಕರು ಸಚಿವರು ಮಾಡ್ತಾ ಇದ್ರೆ ನಾವು ರೈತರಿಗೆ ನೆರವಿಗೆ ಬರಬೇಕಂತಂದು ನಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಂತೇವೆ. ಇದು ಎರೆಂಚ ಗ್ರಾಮದಲ್ಲಿ ಸಪ್ತ ಭಜನೆ ಹಚ್ಚುವ ಕಾರಣ ನಮ್ಮ ಗ್ರಾಮದಲ್ಲಿ ಮಳೆ ಸಂಪೂರ್ಣ ಇಲ್ಲದ ಕಾರಣ ನಾವು ಮಳೆ ಸಲುವಾಗಿ ಸಪ್ತ ಭಜನೆ ಹಚ್ಚಿ ಗ್ರಾಮದ ಗುರು ಹಿರಿಯರು ಎಲ್ಲರೂ ಸೇರಿ ಸಪ್ತ ಭಜನೆ ಹಚ್ಚಬೇಕೆಂದು ತೀರ್ಮಾನ ಮಾಡಿ ಭಜನೆಯನ್ನು ಹಚ್ಚಿದ ಕಾರಣ ನಮ್ಮ 2-3 ದಿವಸದಲ್ಲಿ ಗ್ರಾಮದಲ್ಲಿ ಮಳೆ ಸಂಪೂರ್ಣವಾಗಿ ಆಗಿದೆ. ಆದಿದೇವನಾದ ಶ್ರೀ ಪತ್ರೇಶ್ವರನನ್ನು ನೆನೆಸುತ್ತಾ ಇನ್ನು 2 ದಿನದಲ್ಲಿ ಸಪ್ತ ಭಜನೆ ಮುಕ್ತಾಯವಾಗುತ್ತದೆ. ಆದ ಕಾರಣ ಎಲ್ಲ ಗ್ರಾಮದ ಗುರು ಹಿರಿಯರು ಬಂದು ಈ ಭಜನೆಗೆ ಮುಕ್ತಾಯಗೊಳಿಸಲು ಅನುಮತಿ ಕೋರುತ್ತೇವೆ. ಭಜನೆ ಸೋಮವಾರ ಚಾಲು ಮಾಡಿವ್ರಿ. ಬೆಳಗ್ಗೆ 5ವರೆಗೆ 7 ದಿವಸ ರೀ.
ಎಷ್ಟು ಜನ ಇರ್ತಾರೆ ಒಂದು ತಂಡಿಗೆ 7 ಜನ ಇರ್ತಾರ್ರಿ. ನಾವು ಸಪ್ತ ಭಜನೆ ಯಾಕ ಹಚ್ಚಿವಂದ್ರ ನಮ್ಮ ಊರಿಗೆ ಮಳೆ ಹೋಯ್ತು ಅಂದ್ರ ಪತ್ರೇಶ್ವರಕ್ಕ ನಾವು ಸಪ್ತ ಭಜನೆ ಹಚ್ಚಿದ್ವಿ ಅಂದ್ರ 3-4 ದಿನ ಅಲ್ಲಿ ಖುಷಿ ಇಲ್ಲ. ಯಾವಾಗಾರ ಹೋಗ್ಲಿ ನಾವು ಪತ್ರೇಶ್ವರಕ್ಕ ಸಪ್ತ ಭಜನೆ ಹಚ್ಚಿದ್ವಿ ಅಂದ್ರ ಮಳೆ ಆಗೇ ತೀರುತ್ತ, ಆಗ್ಲೇಬೇಕು, ಆಗೇ ತೀರುತ್ತ, ಹುಸಿನೇ ಇಲ್ಲ. ಅದಕ್ಕೋಸ್ಕರ ನಮ್ಮ ಗುರು ಹಿರಿಯರು ಕೂಡಿ ನಾವು ಯುವಕರು ನಮ್ಮ ಎಲ್ಲರೂ ಗುರು ಹಿರಿಯರು ಯುವಕರು ಕೂಡಿ ಎಲ್ಲಾ ಪತ್ರೇಶ್ವರನ ಸೋಮವಾರದಿಂದ ನಾವು ಚಾಲು ಮಾಡಿವಿ. ಮತ್ತೆ ಸೋಮವಾರ ಬೆಳಗ್ಗೆ 5:30 ಗಂಟೆಗೆ ಮುಗಿತೈತ್ರಿ. ಇದು ಆಲೆ ಈಗ ಸಂಪೂರ್ಣ ಮಳೆ ಆಗಿದೆ. 4 ದಿವಸ ಹಚ್ಚಿದ ಕಾರಣಕ್ಕ ಆಗೈತಿ. ಇನ್ನು ಸೋಮವಾರ ಮುಗಿತೈತಿ ನಮ್ದು. ತಮ್ಮ ಹೆಸರು ಶಿವರೆಡ್ಡಿ ಗಡದ್ರಿ. ಮಳೆ ಆಗ್ಲಾರ್ದ ಕಾರಣಕ್ಕಾಗಿ ಸಪ್ತ ಭಜನಿ ಹಚ್ಚಿರುತ್ತೇವೆ. ಅಲ್ಲಿಂದ ಈ ಸಪ್ತ ಭಜನೆಯಿಂದ ನಮಗ ಫಲ ಐತ್ರಿ. ಈ ನಮ್ಮ ತಿಳುವಳಿಕೆ ಪ್ರಕಾರ ಇದು 3ನೇ ಸಲ ಅಥವಾ 4ನೇ ಸಲ ಅನ್ಬಹುದು. ಆ ಸಪ್ತ ಭಜನಿ ಹಚ್ಚಿದ್ರಿಂದ 3 ದಿವಸ ಅಥವಾ 4 ದಿವಸದ ಒಳಗಾಗಿ ಮಳಿ ನಮಗ ಅನುಗ್ರಹ ಆಗೈತಿ. ಇದಕ್ಕ ಎಲ್ಲರೂ ಹಿರಿಯರು ಸೇವೆ ಭಕ್ತರು ರಾತ್ರಿ ಹಗಲು ಒಂದು ಟೀಮ್ಗೆ 7 ಜನ, ಒಬ್ರು 7 ಜನ ಅಂತ 2 ತಾಸು ಮಾಡ್ಬೇಕ್ರಿ. ರಾತ್ರಿ ಹಗಲು ಕಂಟಿನ್ಯೂ ಈ ಪ್ರಕಾರ ಸತತವಾಗಿ ನಡೆಸಿವ್ರಿ. ಆದ್ರ ಮುಂಗಾರಿ ಸ್ವಲ್ಪ ಮಳೆ ಹತ್ರ ಬಿತ್ತಿದ್ವಿ. ಈಗ ಮತ್ತೆ ಹೊಳ್ಳಿ ಮಳೆ ಅನುಗ್ರಹ ಆಗಲಿಲ್ಲ. ಆಗ್ಲಾರ್ದಕ್ಕಾಗಿ ಕಡೆಗೆ ಹಿಂಗಾರಿ ಪೀಕಿಗೆ ಅನುಕೂಲ ಆಗುತ್ತ ಅನ್ನ ಭರವಸೆಯಿಂದ ಇದನ್ನ ಹಮ್ಮಿಕೊಂಡಿರುತ್ತೇವೆ. ಇದು ಮಳೆ ಸಲುವಾಗಿ ಹಚ್ಚಿವ್ರಿ. ಮಳೆ ಒಟ್ಟ ಈಗ ಬಾಳ ಅಥವಾ ಮಳೆ ಆಗಿದ್ದಿಲ್ಲ. ಈಗ ಈ ನಮ್ಮೂರಾಗ ಹಿರಿಯರು ಕುಡ್ಕೊಂಡು ಪತ್ರಿವನದಾಗ ಸಪ್ತ ಭಜನೆ ಹಚ್ಚಿದ್ರ ಮಳೆ ಆಗಿತ್ತಂತ ಹಿಂದ್ಲಿದ್ದ ಹಿರಿಯರು ಹೇಗಂತ ಬಂದಾರ. ಈಗನು ಕಮಿಟಿ ಮಾಡಿ ಹಿರಿಯರು ಒಪ್ಕೊಂಡ್ರು ಸಪ್ತ ಭಜನೆ ಹಚ್ಚಿದ 3 ದಿನಕ್ಕೆ ಮಳೆ ಆಯ್ತು. ಆದ್ರೂ ಇನ್ನ ಮಳೆ ಆಗ್ಬೇಕು, ಆಗಿಲ್ಲ. ಆದ್ರೆ ಪತ್ರಪ್ಪನ ಆಶೀರ್ವಾದದಿಂದ ಮಳೆ ಆಗುತ್ತ ನಮ್ಗೆ ಗ್ಯಾರಂಟಿನೇ ಐತಿ. ಅದ್ರ ಸಲುವಾಗಿ ನಾವು ಭಜನೆ ಸಲುವಾಗಿ ಭಜನೆ ಹಚ್ಚಿವ ಅಂತ ನಾವು ಹಚ್ಕೊಂಡ್ವಿ. ಅಂದಪ್ಪ ಕೂಡೂರ, ಕೊಪ್ಪಳ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.